ಬೆಂಗಳೂರಿನಲ್ಲಿ ಒಂದು ಕಡೆ ಟ್ರಾಫಿಕ್ ಕಿರಿಕಿರಿ ಅದು ಇದ್ದೇ ಇರುತ್ತೆ ಬಿಡಿ ಯಾವಾಗಲೂ ಕೂಡ. ಈ ಟ್ರಾಫಿಕ್ ಕಿರಿಕಿರಿ ಮತ್ತು ಟ್ರಾಫಿಕ್ ಜಾಮ್ ಆದಾಗ ಕೆಲವರೆಲ್ಲರೂ ಫುಟ್ಪಾತ್ ಮೇಲೆ ಟೂ ವೀಲರ್ನ ಓಡಿಸೋದು, ಕಾರನ್ನು ಫುಟ್ಪಾತ್ ಮೇಲೆ ಹತ್ಸೋದು, ಹೀಗೆಲ್ಲ ಮಾಡಿ ಜನರಿಗೆ ತೊಂದರೆ ಕೊಡ್ತಾಯಿದ್ರು. ಫುಟ್ಪಾತ್ ಅಂತಂದರೆ ಯಾರು? ಪಾದಚಾರಿಗಳಿಗೆ ಇರ್ತಕ್ಕಂಥ ಜಾಗ. ಅದನ್ನೂ ನಮ್ಮ ಬೈಕ್ ಸವಾರರು ಆವರಿಸ್ಕೋತಾರೆ ಅಂತಂದರೆ ಹೇಗೆ? ಹಾಗಾಗಿ ಈಗ ದೊಡ್ಡದೊಂದು ಬದಲಾವಣೆ ತರೋದಕ್ಕೆ ಟ್ರಾಫಿಕ್ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಇನ್ನು ಮುಂದೆ ಬೆಂಗಳೂರಿನಲ್ಲಿ ವಾಹನ ಸವಾರರು ಹುಷಾರ್ ಅಂತ ಹೇಳಬೇಕು. ಯಾಕೆ? ಎಲ್ರಿಗೂ ಅಲ್ಲ, ಇದು ಫುಟ್ಪಾತ್ ಮೇಲೆ ಹತ್ಸೋರಿಗೆ. ಫುಟ್ಪಾತ್ ಮೇಲೆ ಬೈಕ್ ಓಡಿಸಿದ್ರೆ ನಿಮ್ಮ ಕಥೆ ಮುಗೀತು. ಎಂಥ ಕಠಿಣ ಕ್ರಮವನ್ನು ತಗೋತಾ ಇದ್ದಾರೆ ಅಂತ ಗೊತ್ತಾ ನಿಮಗೆ? ಅಕಸ್ಮಾತ್ ನೀವು ಫುಟ್ಪಾತ್ ಮೇಲೆ ಬೈಕ್ ಹತ್ತಿಸಿದ್ರೆ, ಫುಟ್ಪಾತ್ ಒನ್ ವೇ ರೈಡಿಂಗ್ ಮಾಡಿದ್ರೆ ಇನ್ನು ಮುಂದೆ ಬಿ ಕೇರ್ಫುಲ್, ಹುಷಾರಾಗಿರಬೇಕು. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಮಾಡಿದ್ರೆ ಪೊಲೀಸರ ಕ್ರಮ, ನಿಮ್ಮ ಡ್ರೈವಿಂಗ್ ಲೈಸೆನ್ಸೇ ಕ್ಯಾನ್ಸಲ್, ನಿಮ್ಮ ಡ್ರೈವಿಂಗ್ ಲೈಸೆನ್ಸನ್ನೇ ರದ್ದು ಮಾಡ್ತಾರೆ. ಆಮೇಲೆ ಮತ್ತೊಂದು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ ನಿಮಗೆ, ಲೈಫ್ ಟೈಮಲ್ಲಿ ಆಗಲ್ಲ. ಹೆಲ್ಮೆಟ್ ಇಲ್ಲ, ಒನ್ ವೇ ಇದ್ದರೂ ಕೂಡ ಡೋಂಟ್. ಒಂದು ಕಡೆ ಈ ರೀತಿ, ಮತ್ತೊಂದು ಕಡೆ ಇಷ್ಟೆಲ್ಲ ಕಠಿಣ ಕ್ರಮ ತಗೊಂಡ್ರು ಒಬ್ಬರು ಹೆಲ್ಮೆಟ್ ಹಾಕಲ್ಲ, ಒನ್ ವೇ ಇದ್ದರೂ ಕೂಡ ಡೋಂಟ್ ಕೇರ್. ಒಂದೇ ಬೈಕು 5 ವರ್ಷದಿಂದ ಸತತವಾಗಿ ರೂಲ್ಸನ್ನು ಬ್ರೇಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಚಾಲಕಿ, ಮಹಿಳಾ ಸವಾರಿ, ಬರೋಬ್ಬರಿ 350ಕ್ಕೂ ಹೆಚ್ಚು ಕೇಸ್ ಇವ್ರ ಮೇಲೆ ದಾಖಲಾಗಿದೆ 5 ವರ್ಷದಲ್ಲಿ. ಬೆಂಗಳೂರು ಒಂದರಲ್ಲೇ 350 ಕೇಸು. ಇವ್ರ ಮೇಲೆ ಬಿದ್ದಿರ್ತಕ್ಕಂಥ ದಂಡ ಎಷ್ಟು ಗೊತ್ತಾ? 1,61,000. 1,61,000 ಫೈನ್ ಬಿದ್ದಿದೆ. ಇನ್ನೂ ಈಕೆಯನ್ನು ಹುಡುಕಿ ದಂಡ ಹಾಕಿಲ್ಲ, ಬಿದ್ದಿದೆ. ಯಾರಿಕೆ ಏನು ಎತ್ತ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸ್ಟಫ್ ರೂಲ್ಸ್. ಫುಟ್ಪಾತ್ ಒನ್ ವೇ ರೈಡಿಂಗ್ ಮಾಡಿದ್ರೆ ಹುಷಾರ್. ಇನ್ಮುಂದೆ ನಿಮ್ಮ ಡಿಎಲ್ ರದ್ದಾಗುತ್ತೆ, ಎಚ್ಚರ. ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರೂ ಟ್ರಾಫಿಕ್. ಒಂದು ಸಿಗ್ನಲ್ನಲ್ಲಿ 5-6 ನಿಮಿಷ ನಿಲ್ಲಬೇಕಾದ ದುಸ್ಥಿತಿ. ಎಐ ಕ್ಯಾಮೆರಾ ಬಂದ ಮೇಲೆ ಮುಗೀತು. ಜನ ಟ್ರಾಫಿಕ್ ಸಿಗ್ನಲ್ ದಾಟೋ ಸಾಹಸವನ್ನೇ ಮಾಡ್ತಿಲ್ಲ. ಯಾಕಂದ್ರೆ ಎಲ್ಲಿ ಡಬಲ್ ಫೈನ್ ಬೀಳುತ್ತೆ ಅನ್ನೋ ಭಯದಲ್ಲಿ ಗೊಣಗುತ್ತಲೇ ಕಾಲ ಕಳೆಯುತ್ತಿದ್ದಾರೆ. ಆದ್ರೆ ಈ ಫುಟ್ಪಾತ್ ಮೇಲೆ ಗಾಡಿ ಓಡಿಸೋರ ಸಂಖ್ಯೆ ಮಾತ್ರ ಕಮ್ಮಿ ಆಗಿಲ್ಲ. ಹಾಗಾಗಿ ಈ ಫುಟ್ಪಾತ್ ಸಂಚಾರ ವೀರರಿಗೆ ಕಡಿವಾಣ ಹಾಕೋಕೆ ಬೆಂಗಳೂರು ಪೊಲೀಸರು ಟಫ್ ರೂಲ್ಸ್ ಜಾರಿಗೆ ಮುಂದಾಗಿದ್ದಾರೆ. 3 ಬಾರಿ ಓಡಾಡಿ ಸಿಕ್ಕಿದ್ರೆ ಜೋಕೆ, ಲೈಸೆನ್ಸ್ ರದ್ದುಗೊಳಿಸಲು ಶಿಫಾರಸು. ಇನ್ಮುಂದೆ ಪಾದಚಾರಿಗಳಿಗೆ ಮೀಸಲಿಟ್ಟಿರೋ ಫುಟ್ಪಾತ್ ಮೇಲೆ ವಾಹನ ಚಲಾಯಿಸಿದ್ರೆ ಪರ್ಮನೆಂಟ್ ಆಗಿ ಗಾಡಿ ಓಡಿಸೋದು ನಿಲ್ಲಿಸಬೇಕಾಗುತ್ತೆ. ಫುಟ್ಪಾತ್ ರೈಡಿಂಗ್, ಒನ್ ವೇ ರೈಡಿಂಗ್ ಮಾಡಿ 3 ಬಾರಿ ಸಿಕ್ಕಿಬಿದ್ರೆ ನಿಮ್ಮ ಡಿಎಲ್ ಸಸ್ಪೆನ್ಷನ್ ನಲ್ಲಿ ಇಡುವಂತೆ ಸಂಚಾರ ಪೊಲೀಸರು ಆರ್ಟಿಒ ಅಧಿಕಾರಿಗಳಿಗೆ ಶಿಫಾರಸು ಮಾಡಲಿದ್ದಾರೆ. ನೋ ಎಂಟ್ರಿ, ಫುಟ್ಪಾತ್ ರೈಡಿಂಗು, ಫುಟ್ಪಾತ್ ಪಾರ್ಕಿಂಗು ಮತ್ತು ಅಗೇನ್ಸ್ಟ್ ಒನ್ ವೇಲಿ ಓಡಾಡ್ತಾರೆ ಅಂಥವ್ರ ವಿರುದ್ಧ ಕನಿಷ್ಠ 3 ಪ್ರಕರಣ ದಾಖಲಾದಲ್ಲಿ ಅವರ ವಾಹನ ಪರವಾನಗಿಯನ್ನು ರದ್ದು ಮಾಡೋದಕ್ಕೆ ನಾವು ರೆಕಮೆಂಡ್ ಮಾಡಿ ಕಳಿಸ್ತಾ ಇದ್ದೀವಿ. ಈಗಾಗಲೇ ಆಗ್ತಾಯಿದೆ. ಕಳೆದ ವರ್ಷ ಸುಮಾರು 3,600 ವಾಹನ ಚಾಲನೆಯ ಲೈಸೆನ್ಸ್ಗಳನ್ನು ನಾವು ರದ್ದು ಮಾಡಿಸಿದ್ದೀವಿ RTOಗೆ ಬರೆದು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವರ್ಷ ಮಾಡೋದಕ್ಕೆ ನಾವು ಒಂದು ಸಜ್ಜಾಗಿದ್ದೀವಿ. ಒನ್ ವೇ ರೈಡಿಂಗ್, ಫುಟ್ಪಾತ್ ಮೇಲೆ ವಾಹನಗಳನ್ನು ಚಲಾಯಿಸಿದರೆ ಇನ್ನು ಮುಂದೆ ನಿಮ್ಮ DLಗಳನ್ನು ಸಸ್ಪೆಂಡ್ ಮಾಡೋದಕ್ಕೆ RTOಗೆ ಶಿಫಾರಸು ಮಾಡೋದಕ್ಕೆ ಸಂಚಾರ ಪೊಲೀಸರು ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ. ಬೆಂಗಳೂರು ನಗರದಾದ್ಯಂತ ಎಲ್ಲ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಈಗಾಗಲೇ AI ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ. ಹೀಗಾಗಿ ಯಾರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಫುಟ್ಪಾತ್ ಇರೋದು ಯಾರು ದಾರಿ ಹೋಗರಿರ್ತಾರೋ ಅಂಥವರ ನಡಿಗೆಗೆ ಅಂಥ ಜಾಗಗಳಲ್ಲಿ ವಾಹನ ಸವಾರರು ಬೈಕ್ಗಳನ್ನು ಓಡಿಸೋದು, ಕಾರ್ಗಳನ್ನು ಓಡಿಸೋದು ಸಾಮಾನ್ಯವಾಗಿದೆ. ಹೀಗಾಗಿ ಯಾರು 3 ಬಾರಿ ಇದೇ ರೀತಿಯಾಗಿ ಉಲ್ಲಂಘನೆಯನ್ನು ಮಾಡ್ತಾರೋ ಅಂಥವರ DLನ್ನು ರದ್ದು ಮಾಡುವಂತೆ RTOಗೆ ಶಿಫಾರಸು ಮಾಡೋದಕ್ಕೆ ಸಂಚಾರ ಪೊಲೀಸರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಒಂದೇ ಬೈಕು 5 ವರ್ಷದಿಂದ ರೂಲ್ಸ್ ಬ್ರೇಕ್. ಬರೋಬ್ಬರಿ 350ಕ್ಕೂ ಹೆಚ್ಚು ಕೇಸ್, 1.61 ಲಕ್ಷ ಟ್ರಾಫಿಕ್ ದಂಡ. ಇನ್ಮುಂದೆ ಬರೋಬ್ಬರಿ 5 ವರ್ಷಗಳಿಂದ ರೂಲ್ಸ್ಗಳನ್ನ ಬ್ರೇಕ್ ಮಾಡಿ ಅಡ್ಡಾದಿಡ್ಡಿ ಓಡಾಡ್ತಿರೋ ಬೈಕ್ ಸವಾರನಿಗೆ ಬೆಂಗಳೂರು ಸಂಚಾರಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಹೆಲ್ಮೆಟ್ ಹಾಕಲ್ಲ, ಒನ್ ವೇ ಇದ್ರೂ ಕೇರ್ ಮಾಡಲ್ಲ, ಸಿಗ್ನಲ್ ಇದ್ರೂ ಕ್ಯಾಮ್ರಾ ಇದ್ರೂ ಡೋಂಟ್ ಕೇರ್ ಮಾಡ್ತಾ ಇದ್ದ ಬೈಕ್ ಸವಾರ 350ಕ್ಕೂ ಹೆಚ್ಚು ಬಾರಿ ರೂಲ್ಸ್ ಬ್ರೇಕ್ ಮಾಡಿದ್ದು ₹1,60,000 ದಂಡ ವಿಧಿಸಿದ್ದಾರೆ. ಒಂದು ಬೈಕ್ ಮೇಲೆ ಅಬ್ಬಬ್ಬ ಅಂದರೆ ಎಷ್ಟು ಟ್ರಾಫಿಕ್ ಫೈನ್ ಇರಬಹುದು? 5,000, 10,000, 20,000, ಬರೋಬ್ಬರಿ ₹1,60,000 ಈ ಸ್ಕೂಟರ್ನ ಮೇಲಿರ್ತಕ್ಕಂತಹ ಸಂಚಾರಿ ವೈಲೇಷನ್ನ ಫೈನ್. ಅಂದರೆ ಎಷ್ಟು ಬಾರಿ ಇವರು ಸಂಚಾರ
ನಿಯಮಗಳನ್ನು ಉಲ್ಲಂಘನೆ ಮಾಡಿರಬೇಕು. ಇದೇ ವಿಚಾರವಾಗಿ ಸಾಕಷ್ಟು ಬಾರಿ ಇವರಿಗೆ ನೋಟಿಸ್ ಹೋಗಿದೆ, ಆದರೂ ಕೂಡ ಇವರು ಎಚ್ಚೆತ್ತುಕೊಂಡಿಲ್ಲ. ಬೆಂಗಳೂರು ನಗರದಾದ್ಯಂತ AI ಕ್ಯಾಮ್ರಾಗಳಿದ್ದಾವೆ. ಇವರ ಒನ್ ವೇ ರೈಡಿಂಗ್ ಇರ್ಬೋದು, ಅದ್ರ ಜೊತೆಗೆ ಹೆಲ್ಮೆಟ್ ಇಲ್ಲದೆ ಇವರ ವಾಹನವನ್ನು ಚಲಾಯಿಸೋದಿರ್ಬೋದು, ತ್ರಿಬಲ್ ರೈಡಿಂಗ್ ಇರ್ಬೋದು, ಮತ್ತು ಸಿಗ್ನಲ್ ಜಂಪ್ ಇರ್ಬೋದು. ಹೀಗೆ ಸುಮಾರು 350ಕ್ಕೂ ಹೆಚ್ಚು ಬಾರಿ ಟ್ರಾಫಿಕ್ ವೈಲೇಷನನ್ನು ಮಾಡಿದ್ದಾರೆ. ಇದರ ಪರಿಣಾಮ ಸುಮಾರು 1,60,000 ರೂಪಾಯಿ ದಂಡ ಬಿದ್ದಿದೆ. ಇದೀಗ ಈ ವಾಹನ ಸವಾರನನ್ನು ಪತ್ತೆ ಮಾಡಿ ಫೈನ್ ಹಾಕುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಕೇವಲ ಒಂದು ವಾರದಲ್ಲಿ 62,300 ಡ್ರಂಕ್ ಅಂಡ್ ಡ್ರೈವ್, ಒಟ್ಟು 80 ಲಕ್ಷ ದಂಡ ವಿಧಿಸಿದ ಪೊಲೀಸರು. ಇನ್ನು ಕಳೆದೊಂದು ವಾರದಲ್ಲಿ ಕುಡಿದು ವಾಹನ ಚಲಾವಣೆ ಮಾಡುವ ಸವಾರರಿಗೆ ಸಂಚಾರ ಪೊಲೀಸರು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಕಳೆದ ಜನವರಿ 27ರಿಂದ ಫೆಬ್ರವರಿ 2ರವರೆಗೂ 50 ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ 62,300 ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡಲಾಗಿದೆ. ಅದರಲ್ಲಿ 800 ವಾಹನ ಸವಾರರು ಕುಡಿದು ಸಿಕ್ಕಿಬಿದ್ದಿದ್ದು 80 ಲಕ್ಷ ಫೈನ್ ಕಟ್ಟಿದ್ದಾರೆ. ಕಳೆದ ವಾರ ಸುಮಾರು 62,000 ವಾಹನಗಳನ್ನು ತಪಾಸಣೆ ಮಾಡಿ 800 ಸವಾರರ ಮೇಲೆ DD ಕೇಸನ್ನು ದಾಖಲು ಮಾಡಿದ್ವಿ. DD ಕೇಸ್ ದಾಖಲು ಮಾಡೋದು ಒಂದೇ ಅಲ್ಲ, ಅದಕ್ಕೆ ಕನಿಷ್ಠ 10,000 ದಂಡ ಇದೆ. ಅದಲ್ಲದೆ ವಾಹನ ಪರವಾನಗಿ ರದ್ದಾಗುತ್ತೆ. ಯಾರು ವಾಹನ ಪರವಾನಗಿ ಇಲ್ಲದಲೇ ಓಡಾಡ್ತಾ ಇದ್ದಾರೆ ಅವ್ರ ಮೇಲೆ ಇನ್ನೂ ಒಂದು ಪ್ರಕರಣ ದಾಖಲೆ ಮಾಡಿ ಅದಕ್ಕೂ ಕೂಡ ಅವರಿಗೆ ದಂಡ ವಿಧಿಸಲಾಗ್ತಾ ಇದೆ. ನೋಡಿದ್ರಲ್ಲ ವಾಹನ ಸವಾರರೇ, ನೀವು ಎಷ್ಟೇ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿದ್ರೂ ಸಾಲದು. ನಿಯಮಗಳನ್ನ ಫಾಲೋ ಮಾಡಿ, ಈ ಮೂಲಕ ದಂಡದಿಂದ ದೂರವಾಗಿ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.